ಸ್ಟಾರ್ಟ್ ಮಾಡಿದ್ರಲ್ಲ, ಇವತ್ತು ತಿಳಿಸ್ಬಿಟ್ಟಿದ್ರಲ್ಲ, ಹಾಳು ಮಾಡ್ಬಿಟ್ಟಿದ್ರಲ್ಲ ಅವ್ರು ಇವತ್ತಿಂದು. ಸುಮ್ಮನೆ ಏನೇನೋ ಮಾತಾಡಬೇಡಿ. ಅಲ್ಲಿಂದಲೇ ಬನ್ನಿ ಸರ್, ಅಲ್ಲಿಂದಲೇ ಬನ್ನಿ. ಫಸ್ಟ್ ಹೊಡ್ಕೊ ಇವರು ಅವಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ. ಮನೆಗಳು, ಇಟ್ಟಿಗೆ ಫ್ಯಾಕ್ಟ್ರಿಗಳು, ವಾಟುಗಳು ಎಲ್ಲ ಇದಾವೆ, ಅವನ್ನೆಲ್ಲ ಹೊಡ್ಕೊಂಡ್ ಬರ್ಬೇಕು. ಇವ್ರು ಎತ್ಕೊಂಡವ್ರ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿಗಳು. ಎತ್ಕೊಂಡು ಹೋಗ್ತೀವಿ ಸರ್. ಅವರು ಬಂದಾಗ ಎತ್ಕೊಂಡು ಹೋಗ್ತೀವಿ, ಅವರೆಲ್ಲ ಹೊಡ್ಸ್ಕೊಂಡು ಎತ್ಕೊಂಡು ಹೋಗ್ತೀವಿ. ಅದೇನಿಲ್ಲ, ಬಂದು ಗೌರ್ಮೆಂಟ್ ಆಗ್ತೀವಿ. ನೀವು ಬಂದಾಗ ಎತ್ಕೊಂಡು ಹೋಗ್ತೀವಿ, ಅಲ್ಲಿ ತನಕ ವ್ಯವಹಾರ ಮಾಡ್ಕೊಳ್ಳಿ ಬಿಡಿ. ನಾವೇನು ಸುಮ್ಮನೆ ಮಾತಾಡ್ತಿಲ್ಲ ಸರ್. ಫಸ್ಟ್ ಆ ಕಡೆಯಿಂದ ಬನ್ನಿ, ನಾವು ಎತ್ತಿಸ್ತೀವಿ. ಇವ್ರು ಅವಲೇ ಎತ್ಕೊಂಡು ಹೋಗ್ಬೋದು, ಅಲ್ಲೇ ಯಾವ ಎತ್ಕೊಂಡು ಹೋಗಲ್ಲ. ಅವನ್ನೆಲ್ಲ ತಿರುವು ಮಾಡ್ಕೊಂಡೇ ಬರ್ಬೇಕು ನೀವು. ಇವ್ರು ನೀವು ಹೇಳಿದ ತಕ್ಷಣಕ್ಕೆ ಇವತ್ತು ಬೆಳಿಗ್ಗೆ ಹೇಳಿ ಸಾಯಂಕಾಲ ಎತ್ಕೊಂಡು ಹೋಗ್ತಾರೆ. ಈಗ ನೀವು ಬೆಳಗ್ಗೆ ಅದು ಈಗ ಒಂದು 15 ವರ್ಷದಲ್ಲೂ ಹೇಳ್ತಾ ಇಲ್ಲ, ನೋಡಿದೀನಿ ನಾನು. 15 ವರ್ಷದಲ್ಲೂ ನೋಡಿದೀವಿ ನಾವು, ನೋಡಿದ್ವಿ. 15 ವರ್ಷದ ಈ ಜಾಗಕ್ಕೆ ಬಾಡಿಗೆ ತಾಡಿ ಹೇಳಿದ್ದಾರೆ. ಅದನ್ನ ಹೇಳಕ್ ಹೋಗ್ಬೇಡಿ ಸರ್, ದಯವಿಟ್ಟು. ನೀವು ಹೇಳಿದಾಗ ನಾವು ಎತ್ತಿಸ್ತೀವಿ, ಅಲ್ಲೆಲ್ಲ ಹೊಡ್ಕೊಂಬನ್ನಿ. ಹೊಡಿಸ್ಬೇಡಿ ನೀವು, ಆಯ್ತು. ನೀವು 3 ದಿನ ಟೈಮ್ ಕೇಳಿದ್ರೆ 3 ದಿನ ನಾವು ಸುಮ್ಮನೆ ಸರ್ವೆ ಮಾಡಿಸಿ ನಮ್ಗೆ ಏನಿದೆ ಅದು ಕೂಡ ಆಗುತ್ತೆ. ಸರ್ವೆ ಆಯ್ತು, ಸರ್ವೆ ಮಾಡಿ 3 ದಿನ ಕಾಲಾವಕಾಶ ಇದೆ. 3 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ, ಮಾಡ್ಲಿ ಬಿಡೋಣ. 3 ದಿನ ಟೈಮ್ ಕೊಟ್ಟಿದ್ದಾರೆ, ಆಮೇಲೆ ಮಾಡ್ಕೊಳ್ತಿದ್ದಾರೆ. ಅದುವರೆಗೂ ಟೈಮ್ ನಮಗೆ ಟ್ರಂಚ್ ಹೊಡೆಯಂಗಿಲ್ಲ, ನಾವು ಬಿಡಲ್ಲ ಟ್ರಂಚ್ ಹೊಡೆಯಕ್ಕೆ. ಅಲ್ಲೆಲ್ಲ ತಗೊಂಬಂದ್ಮೇಲೆ ಏನಾರ ಮಾಡ್ಕೊಳ್ಳಿ ಅವರು, ನಾವು ಅದಕ್ಕೆ ಮಾರ್ಜಿನ್ ಇದೆ. ಯಾವುದು ಬಿಡಲ್ಲ, ಅದು ಸರ್ವಿಸ್ ಗೆ ಸರ್ಕಾರದವರು ಆದ್ಮೇಲೆ ಮಾಡ್ತಾರಂತೆ. ಅಲ್ಲಿಂದ ತನಕ 38 ಕೆರೆ ಕೊಟ್ಟಿಲ್ಲ. ನಮ್ದು ಶಿರಾ ತಾಲೂಕಲ್ಲಿ 64 ಕೆರೆ ಕೊಟ್ಟಾರೆ. 64 ಕೆರೆ 3 ಬ್ಯಾಲೆನ್ಸ್ ಇದೆ. ಇಲ್ಲಿ ಕೊಡ್ತಿದ್ದಂಗೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಕಂದಾಯ ಇಲಾಖೆ ಬರ್ತಾರೆ, ಸರ್ವೇಯರ್ ಬರ್ತಾರೆ, ಎಲ್ಲ ಜೊತೆ ಬರ್ತಾರೆ. ಎಲ್ಲ ಯಾವ ಬಫರ್ ಝೋನ್ ಯಾವ ಎಲ್ಲರೂ ಹೊರದಾಕಲಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ. ಸರ್ವೇಯರ್ ಸ್ಕೆಚ್ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಯಾವ್ಯಾವ ಇವು ಅಂದ್ಬಿಟ್ಟು ಫ್ಲೋ ಮಾಡ್ತಾವ್ರೆ. ಸ್ಪೀಡ್ ಮಾಡ್ತಾ ಇದ್ದೀರಾ? ಬನ್ನಿ ಸರ್, ಜಾಗ ಒಂದ್ ಕಡೆ GPS ಏನೇನು ಈಗ ಇವತ್ತು ಅಷ್ಟೇ. ಮತ್ತೆ ಟ್ರೆಂಚ್ ಹೊಡಿತಾರೆ. ಸರ್ವೆ ಯಾವಾಗ ಆಗ್ಬೋದು ಅಂತ ನಾವು ಅಂದ್ರೆ ಇಲ್ಲಿ ಸರ್ವೆ ಎಲ್ಲ ಕೆರೆಗಳು ಅವರು ಟೈಮ್ ಟೇಬಲ್ ಹಾಕ್ತಾರೆ. ಇಂತಿಂತ ದಿನ ಇಂತಿಂತ ಕೆರೆಗಳು ಸ್ಪಾಟ್ಗೆ ಮಾಡಿ ಕುಡಿ. ಇಲ್ಲಾಂದ್ರೆ ಅವ್ರು ಬರುವಲ್ಲ ಸರ್. ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ಡೈಲಿ ವಾರಕ್ಕೊಂದ್ಸತಿ DC ಅವ್ರು ಹಾಕೊಂಡು ಜಾಸ್ತಾರೆ ಎಷ್ಟು ಸ್ಕೆಚ್ ಮಾಡಿದ್ರಿ ಅಂತ. ಇಲ್ಲಾಂದ್ರೆ ನಮ್ಮ ಶಿರಾ ತಾಲೂಕಲ್ಲಿ 62 ಕೆರೆ ಎಲ್ಲಿ ಮಾಡ್ಕೊಂಡು ಎಲ್ಲ ತಾಲೂಕಲ್ಲೂ ಕ್ಲಿಯರ್ ಆಗ್ತಾ ಇದೆ. ಈಗ ಬಫರ್ ಝೋನ್ ಅಲ್ಲಿ ಇರೋದೆಲ್ಲ ಏನ್ ಮಾಡ್ತೀರಾ? ಅಲ್ಲ ಅದಕ್ಕೆ ಹೇಳಿ ನಿಮ್ಗೆ ಎಷ್ಟು ಎಕ್ಸ್ಟೆಂಟ್ ಒತ್ತುವರಿ ಎಲ್ಲ ಡೀಟೇಲ್ ಕೊಡ್ತಾರೆ ಸ್ಕೆಚ್ ಅಲ್ಲಿ. ಬಫರ್ ಝೋನ್ ಅವ್ರೆಲ್ಲ ಚರಂಡಿ ಕಲೆಕ್ಷನ್ ಕೊಟ್ಟಿಲ್ಲ, ಅವೆಲ್ಲ ಹೆಂಗೆ ಅಂತ ಒಳಸಾಲು ಅವೆಲ್ಲ ಬಂದಿವಲ್ಲ. ಹಿಂಗನೆ ಇಲ್ಲಿಂದ ಅಂಜೇಶ್ವರ ಭಾಗ ಇವೆಲ್ಲ ಬಂದವಲ್ಲ, ಅವನ್ನೆಲ್ಲ ಯಾವ ಥರ ಅದನ್ನ ಎಲ್ಲ ಮುಚ್ಕೊಂಡು ಯಾರು ಇಲ್ಲ. ಅದಕ್ಕೂ ಸರ್ವೆ ಮಾಡಿದ್ರೆ ನಾವು ನಮ್ಮದು ಕೆನಾಲ್ ನಮ್ಮಲ್ಲಿ ಕೆನಾಲ್ ಯಾವುದು ನಮ್ಮಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಚರಂಡಿ ಕನೆಕ್ಷನ್ ಕೊಟ್ಟು ಆಗಿದೆ ಸರ್. ಚರಂಡಿ ಕೇಳ್ತೀವಿ, ಹುಳಿಯಾರು ಫುಲ್ ಎಲ್ಲ ಬಂದಿದ್ದಲ್ಲ, ಅದಕ್ಕೆ ಕನೆಕ್ಷನ್. ಪಟ್ಟಣ ಪಂಚಾಯತ್ ಒಂದು ಲೆಟರ್ ಬರೀತೀವಿ ನಾವು. ಮೇಲಾಗ ಅದನ್ನು ಕೂಡ ಗುರುತಿಸ್ಕೋಬೇಕು. ಈಗ ನಮಗೂ ಕೂಡ ಅಲ್ಲಿ ಮನೆಗಳ ಎಲ್ಲ ಆಗಿದೆ. ಅದನ್ನು ಕೂಡ ಅದನ್ನ ಒತ್ತುವರಿ ಅವ್ರ ಕಡೆನೇ ಗುರುತು ಮಾಡಿಸ್ಕೋಬೇಕು ನಾವು.
ಕಂದಾಯ ಇಲಾಖೆಗೆ ಇದ್ರಲ್ಲಿ ಸರ್ವೆ ಮಾಡ್ತಾ ಮಾಡ್ತಾರೆ. ನಾವು ಎಲ್ಲಿದೆ ಅಂತ ಹೋದ್ರೆ ಸರ್ವೆ ಯಾವತ್ತಾಗ ನೆಕ್ಸ್ಟ್ ವೀಕ್ ಒಳಗೆ ಅಲ್ಲ ಕಡೆ ಸ್ಕೆಚ್ ಇಲ್ದಲ್ಲ